ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಕೇಂದ್ರ ಮತ್ತು ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಅದೇ ಪ್ರಕಾರ ನಾಮಿನೇಷನ್ ಫಾರ್ಮ್ ತುಂಬಿ ಸುಮಾರು ದಿವಸಗಳಿಂದ ಪ್ರಚಾರ ಪ್ರಾರಂಭ ಆಗಿದೆ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ JDS ಮತ್ತು BJP ಮಿತ್ರ ಪಕ್ಷವಾಗಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕಣಕ್ಕಿಳಿದಿದ್ದು ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಹಿರಿಯರು ಹಾಗೂ ಜನತಾದಳದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರತಾಪಣ್ಣ ಪಾಟೀಲರು ಮತ್ತು ಯುವ ಮುಖಂಡರಾದ ಶಿವರಾಜ್ ಪಾಟೀಲರು ಎಲ್ಲರೂ ಸೇರಿ ಈ ಭಾಗದಲ್ಲಿ ತಮ್ಮ ಶಕ್ತಿ ಮೀರಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನಗೆ ಒಂದು ಹೆಚ್ಚಿನ ಒಂದು ಸಂಖ್ಯೆಯನ್ನು ಗೆಲ್ಲಿಸಿಕೊಡಲು ಅವರು ಕೂಡ ಇವತ್ತು ಬೆಂಬಲ ಈಗಾಗಲೇ ಬೆಂಬಲ ಇದೆ. ಅದರ ಇವತ್ತು ನೇರವಾಗಿ ಇಷ್ಟೊಂದು ಜನರು ಕೂಡಿಸಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ JDS ಎಲ್ಲಾದರೂ ತಾಕತ್ತಿದ್ರೆ ಇವತ್ತು ನಾವು ಒಂದು ರಾಯಭಾಗದಲ್ಲಿ ಇರ್ಬೋದು ಅಂತ ಅನಿಸ್ತದೆ. ಸಿಕ್ಕಿದ್ದು ನನಗೆ ಅತಿ ಒಂದು ಉತ್ಸಾಹ ಇದೆ. ಮತ್ತು ಅದೇ ರೀತಿ ಇವತ್ತು ಹೋದ ಸಲ ನನ್ನನ್ನು 1,18,887 ಮತದಲ್ಲಿ ಆರಿಸಿಕೊಟ್ಟಿದ್ರು. ಈ ವರ್ಷ ಈ ಬೆಂಬಲ ನೋಡಿದ್ರೆ ಸುಮಾರು 2 ಲಕ್ಷ ಮೇಲ್ಪಟ್ಟು ಲೀಡ್ ಒಂದು ದಾಟ್ತದೆ. ಈ ಭಾಗದಲ್ಲಿ ಬ್ಯಾಕ್ವರ್ಡ್ ಹುಲಿ ಅದರ ವೇಲ್ ಪಾಟೀಲ್ ನಾವು ಎಲ್ಲರೂ ಕೇಳಿರ್ತೀವಿ. ಜೊಳ್ಳೆ ಕುಟುಂಬ ಮತ್ತು ಅವ್ರ ಕುಟುಂಬ ಬಹಳ ಒಳ್ಳೆಯ ಒಂದು ಬಾಂಧವ್ಯ ಇದೆ. ಯಾವುದೇ ಪಕ್ಷ ಇಲ್ಲದ್ರಿಂದ ಕೂಡ ಕುಟುಂಬ ಬಾಂಧವ್ಯ ಹೊಂದಿವಿ. ಇವತ್ತು ಒಂದಾಗಿ ಒಂದು ಮಾಡುವಂಥ ಯೋಗ ನಮಗೂ ಕೂಡ ಆ ದೇವರು ದಯಪಾಲಿಸ್ತಾರೆ ಅಂತ ನಾನು ಹೇಳ್ತೇನೆ. ಆದ ಕಾರಣ ಈ ಭಾಗದಲ್ಲಿರ್ಬೋದು ಮತ್ತು ಸುಮಾರು ಅವರ ಎಲ್ಲೆಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಅದ ಅಲ್ಲಿಯೂ ಕೂಡ ಈ ಒಂದು ಇಡೀ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ 8 ಕ್ಷೇತ್ರದಲ್ಲಿ ಕೂಡ ಅವರ ಅನುಕೂಲ ಬಹಳಷ್ಟು ಆಗ್ತದೆ. ಅದಕ್ಕೆ ಹೆಚ್ಚಿನ ಒಂದು ಲೀಡ್ನಲ್ಲಿ ಇವತ್ತು ಇಷ್ಟೇ ಉತ್ಸಾಹದಿಂದ ಜನರು ಕೂಡ ಇವತ್ತು ರಾಯಭಾಗದಲ್ಲಿ ನಾವೇನು ಕಮ್ಮಿ ಇದೆಯೋ ಅದನ್ನು ಕೂಡ ಹೆಚ್ಚಿನ ಮಾಡಿ ತೋರಿಸಿ ಕುರ್ಚಿಯಲ್ಲಿರ್ಬೋದು, ಕಾಗವಾಡ ಇರ್ಬೋದು, ಅತ್ನಿ ಇರ್ಬೋದು, ಅದೇ ಪ್ರಕಾರ ನಿಪ್ಪಾಣಿ ಚಿಕ್ಕೋಡಿ ಆದರೆ ಒಂದು ದಂಡಿನ ಅವ್ರಿಗೆ ಎಲ್ಲಿ ಒಂದೇ ಕ್ಷೇತ್ರ ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ಅನುಕೂಲ ಆಗ್ತದೆ ಅಂತ ನಾನು ಹೇಳ ಬಯಸ್ತೀನಿ. ನಿಮಗೆ ಆಲ್ರೆಡಿ ಬಂದಿದ್ದವರು ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಇವರಾಗಲಿ ಅವರ ಕಾರ್ಯಕರ್ತರ ಅವರ ಮುಖಂಡ ಅವರ ಅಧ್ಯಕ್ಷರ ಎಲ್ಲರೂ ಕೂಡ ಈಗ ಪ್ರಚಾರ ಮುಖಂಡರು ಅಂತ ಮಾಡ್ತಾರೆ. ನಾವಿಲ್ಲಿ ಇಲ್ಲಿ ಮಟ್ಟದಲ್ಲಿ ಮಾತಾಡೋದು ಅವರ ಇದಾರ ಅಂದ್ಕೊಳ್ಳಿ ಸ್ವಾಭಾವಿಕವಾಗಿ ಆಲ್ರೆಡಿ ಅದಾರ ಸ್ಟಾರ್ ಪ್ರಚಾರಕರು ಈಗಾಗಲೇ ಈ ಕಾವೇ ಇರ್ತಾ ಇದೆ. ಯಾಕಂದ್ರೆ ಮೊದಲನೇ ಹಂತದಲ್ಲಿ ನಮ್ಮದು ದಕ್ಷಿಣ ಕರ್ನಾಟಕದಲ್ಲಿ ಎಲೆಕ್ಷನ್ ಇರೋದು ಎಲ್ಲರೂ ಕೂಡ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ. 14 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 26 ಮುಗಿಸಿದ ನಂತರ ಇಲ್ಲಿ ಎಲ್ಲರೂ ಈ ಕಡೆ ಬರ್ತಾರೆ ಸ್ಟಾರ್ ಪ್ರಚಾರ. ರಾಷ್ಟ್ರೀಯ ಮುಖಂಡರಾದ ನಮ್ಮ ಯಡಿಯೂರಪ್ಪರವರು ಬರ್ತಾ ಇದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಯತ್ನಾಳ್ ಪಾಟೀಲ್ ಅಂತ ಈಗಾಗಲೇ 3 ಸಲ ಬಂದು ಇದ್ದಾರೆ ಮತ್ತು ಕೂಡ ಬರ್ತಾ ಇದ್ದಾರೆ. ಆಮೇಲೆ ರಾಷ್ಟ್ರ ನಾಯಕರಾದ ನಾವು ಯೋಗಿಯವರು ಅಥವಾ ಮೋದಿಯವರು ಯಾರಾದರೂ ಬರುವಂಥ ಅಪೇಕ್ಷೆ ನಾವು ಡೇಟ್ ಒಂದು ಕಾಯ್ತಾ ಇದ್ದೀವಿ. ಅವರು ಕೂಡ ಡೇಟ್ ತಿಳಿದ ನಂತರ ಇಲ್ಲೇ ಒಂದು ಕಾರ್ಯಕ್ರಮ. ಬಹಳಷ್ಟು ಒಳ್ಳೆಯ ವಾತಾವರಣ ಅಂದ್ರೆ ನೆಕ್ಕಿನ ಭಾರತೀಯ ಜನತಾ ಪಕ್ಷದ ಗೆಲುವು ಇಲ್ಲಿ ನಿಶ್ಚಿತ ಅದ. ಇವತ್ತು ಮೋದಿಯವರು ಇರ್ಬೋದು, ನಮ್ಮ ಒಂದು ಸಂಸ್ಥೆ ಮುಖಾಂತರ ಮಾಡಿದಂಥ ಕೆಲಸ ಇರ್ಬೋದು, ಅಥವಾ ಪ್ರತಾಪರಾವ್ ಪಾಟೀಲ್ ಅಂತ ಮುಖಂಡರು ಇವತ್ತು ಬೆಂಬಲ ಸೂಚಿಸಿದ್ರು, ಇದೆಲ್ಲ ಸೇರಿ ಕೂಡ ನಮ್ಮದು ಗೆಲುವು ನಿಶ್ಚಿತ ಅದ. ಪಕ್ಷೇತರ ಅಭ್ಯರ್ಥಿಗಳು ನಿಂತಿದ್ದಾರೆ. ಅವರು ನನ್ನ ಎದುರಾಳಿ ಬಿಜೆಪಿ ಕಾಂಗ್ರೆಸ್ ಅಲ್ಲ, ಅದಕ್ಕೇನು ಅಲ್ಲ ಪಕ್ಷೇತರ ಅಭ್ಯರ್ಥಿ ಸ್ವಾಭಾವಿಕವಾಗಿ ನೋಡ್ರಿ ಎಲ್ಲ ಇನ್ನೂ ಕೂಡ ಈಗಾಗಲೇ 15ರಿಂದ 20 ಜನ ನಾಮಿನೇಷನ್ ಫೈಲ್ ತುಂಬಿದ್ದಾರೆ. ಇನ್ನು ವಿಡ್ರಾಲ್ ಆದ ನಂತರ ಎಷ್ಟು ಮಂದಿ ಕನ್ನಕ್ಕಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಅದನ್ನು ನಾವು ಊಹಿಸ್ಬೋದು ಯಾರ್ಯಾರು ಎಟ್ಟೆಟ್ಟು ಮತ ತಗೋತಾರೆ, ಯಾರ್ಯಾರು ಎಟ್ಟೆಟ್ಟು ಪ್ರಚಾರವನ್ನು ಮಾಡ್ತಾರೆ. ಅದು ನಿಮಗೆ ಪ್ಲಸ್ ಎಲ್ಲರಿಗೂ ನಮಗಂತೂ ಪ್ಲಸ್ ಆಗುತ್ತೆ.